ನಾನು ನಿಮ್ಮ ಲಕ್ಷ್ಮೀಪುತ್ರ JK. Today a very important chapter number 1, real numbers. First you have to study introduction part. Okay, see the introduction part, main important part. See what are real numbers. Look at here, real numbers are the union of both rational and irrational numbers. Real numbers means both rational and irrational numbers combined. Say that real numbers. ಹಿಂಗಂತಂದ್ರೆ ಅಂದರೆ ರಿಯಲ್ ನಂಬರ್ಸ್ ಅಂತಂದರೆ ರ್ಯಾಷನಲ್ ನಂಬರ್ ಮತ್ತು ಇರ್ಯಾಷನಲ್ ನಂಬರ್ ಎರಡು ಕಲ್ತು ನಾವು ಏನು ಕರಿತೀವಪ್ಪ ಅಂದರೆ ರಿಯಲ್ ನಂಬರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದರೆ ದೀಸ್ ನಂಬರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆನ್ ಎ ನಂಬರ್ ಲೈನ್. ದೀಸ್ ನಂಬರ್ಸ್ ಕ್ಯಾನ್ ಎಕ್ಸ್ಪ್ರೆಸ್ಡ್ ಆನ್ ನಂಬರ್ ಲೈನ್. All real numbers can be expressed on the number line. Okay. Third point, these numbers can be both positive or negative. These numbers can be positive, negative, both positive or negative. See, have to remember these points. Real numbers means both rational and irrational numbers. Second point, these numbers can be expressed on number line. These numbers positive, both positive or negative. See the number line. See the number line 0. Here negative numbers are there. Here positive numbers are there. See number line ಮೇಲೆ ಏನಪ್ಪಾ ಅಂದ್ರೆ ನೆಗೆಟಿವ್ ನಂಬರ್ಸ್ನು ಇರ್ತಾವ, ಪಾಸಿಟಿವ್ ನಂಬರ್ಸ್ನು ಇರ್ತಾವ. ಹೌದಾ? 0 ಆಲ್ಸೋ. ಸಿ ಇನ್ ಬಿಟ್ವೀನ್ ರ್ಯಾಷನಲ್ ನಂಬರ್ ಆಡ್ಬೇಕು ನೋಡ್ರಿ. ಇಲ್ಲಿ ಪಾಸಿಟಿವ್ ನಂಬರ್ಸ್ ಅದಾವ, ಅದ್ರ ನಡಬರ್ಕಪ್ಪ ಅಂದರೆ 3/2 ರ್ಯಾಷನಲ್ ನಂಬರ್ಸ್ನು ಬರ್ತಾವ. ಆಗ √3, √5, ಪೈ ಇವೆಲ್ಲ ಏನಪ್ಪ ಅಂದರೆ ಇರ್ಯಾಷನಲ್ ನಂಬರ್ಸ್. ಇವು ರ್ಯಾಷನಲ್, ಇವು ಇರ್ಯಾಷನಲ್ ನಂಬರ್ಸ್. ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್ ಇನ್ಕ್ಲೂಡಿಂಗ್ 0 ಆಲ್ಸೋ. ದೀಸ್ ಆರ್ ಕಮ್ ಆನ್ ನಂಬರ್ ಲೈನ್. ಓಕೆ, ಯು ಗೋ ಫಾರ್ ನೆಕ್ಸ್ಟ್. ಅಂದರೆ ಸಿಂಪಲ್ ಆಗಿ ತಿಳ್ಕೊಬೇಕಂತಂದ್ರೆ ಇವೆಲ್ಲ ಏನಪ್ಪ ಅಂದರೆ ರಿಯಲ್ ನಂಬರ್ಸ್ ನಾವು ನಂಬರ್ ಲೈನ್ ಮೇಲೆ ಎಕ್ಸ್ಪ್ರೆಸ್ ಮಾಡಕ್ಕೆ ಬರ್ತದ. ಹೌದಾ? ಈಗ ನೆಕ್ಸ್ಟ್ ಅಪ್ಪ ಅಂತಂದರೆ ಈ ಚಾಪ್ಟ್ರಲ್ಲಿ ಇರ್ತಕ್ಕಂಥ ಮೇನ್ ಪಾಯಿಂಟ್ ಯಾವುದಪ್ಪ ಅಂದರೆ ನೆಕ್ಸ್ಟ್ ನೋಡ್ರಿ. ಈಗ ನೆಕ್ಸ್ಟ್ ಪಾಯಿಂಟ್ ಸಿ ಹಿಯರ್, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ means what? Every composite number can be written as a product of primes in one and only one way. Every composite number can be written as a product of prime numbers. Simple. Every composite number we can write product of prime numbers. This is the fundamental theorem of arithmetic. Simple. You have to remember. Every composite number can be expressed in the form of a prime numbers. Okay. See how to first. Second point, HCF and LCM using prime factorization. ಈ ಫಂಡಮೆಂಟಲ್ ಥಿಯರಮ್ ಎದಕ್ಕೆ ಯೂಸ್ ಆಗ್ತದಪ್ಪ ಅಂದರೆ ನಮ್ಗೆ ಈಸಿಯಾಗಿ HCF ಮತ್ತು LCM ಕಂಡುಹಿಡಿಯಕ್ಕೆ ನಮಗೆ ಈಸಿ ಆದಂಥ ಒಂದು ವೇ ಯಾವುದಪ್ಪ ಅಂತಂದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. HCF ಕಂಡುಹಿಡಿಬೇಕು ಮತ್ತು LCM ಕಂಡುಹಿಡಿಬೇಕಾದ್ರೆ ಈಸಿ ಆದಂಥ ಮೆಥಡ್ ಯಾವುದಪ್ಪ ಅಂದರೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಅದೇನಪ್ಪ ಅಂತಂದರೆ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ ಯಾವುದೇ ಕಾಂಪೋಸಿಟ್ ನಂಬರ್ ನಾವು ಯಾವ ಫಾರ್ಮ್ನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು, ಪ್ರೈಮ್ ನಂಬರ್ಸ್ದಲ್ಲಿ ಎಕ್ಸ್ಪ್ರೆಸ್ ಮಾಡಿದೆವು ಅಂತಂದರೆ ಈಸಿಯಾಗಿ ನಾವು HCF ಮತ್ತು LCM ಕಂಡುಹಿಡಿಬಹುದು. ಈ ಮೇನ್ ಚಾಪ್ಟರ್ ಮೇನ್ ಥೀಮ್ ಅಂತಪ್ಪ ಅಂತಂದರೆ ಇದೇ ಮೇನ್ ನೋಡ್ರಿ ಇಂಪಾರ್ಟೆಂಟ್. ಈ ಚಾಪ್ಟರ್ದಲ್ಲಿ ಇರ್ತಕ್ಕಂಥದ್ದು HCF ಮತ್ತು LCM ಗೊತ್ತಿದ್ರೆ ಈಸಿಯಾಗಿ ಈ ಚಾಪ್ಟರ್ ನಾವು ಕ್ರಾಸ್ ಮಾಡ್ಬೋದು. ಹೌದಾ? ನೋಡ್ರಿ, ಫಸ್ಟ್ LCM ಮಾಡಬೇಕಾದ್ರೆ ನಾವು ಫಸ್ಟ್ ಇವು ಪ್ರೈಮ್ ನಂಬರ್ಸ್ ಏನಪ್ಪ ಅಂದರೆ ಎಕ್ಸ್ಪ್ರೆಸ್ ಮಾಡ್ಬೇಕು. ನಾವು ಯಾವ ರೀತಿಯಪ್ಪ ಅಂದರೆ ಈಗ 66 ಅದ ಪ್ರೈಮ್ ನಂಬರ್ಸ್ ಎಕ್ಸ್ಪ್ರೆಸ್ ಹೇಗೆ ಮಾಡಬೇಕು ಅಂತಂದರೆ 2 1 ನೋಡ್ರಿ ಪ್ರೈಮ್ ನಂಬರ್ 2ದಿಂದ ಸ್ಟಾರ್ಟ್ ಆಗ್ತದೆ. 1 ನೈದರ್ ಪ್ರೈಮ್ ನಾರ್ ಕಾಂಪೋಸಿಟ್. ಹೌದಾ? ಅದಕ್ಕಾಗಿ ಫಸ್ಟ್ ಅಪ್ಪ ಅಂತಂದರೆ ಈಗ ನಾವು 2ದಿಂದ ಸ್ಟಾರ್ಟ್ ಮಾಡ್ರಿ. 2 3s 2 3s, ನೆಕ್ಸ್ಟ್ 3 1s 3 1s, ರೈಟಾ? ನೆಕ್ಸ್ಟ್ 11 1s 11, ರೈಟಾ? ನೆಕ್ಸ್ಟ್ 420 2ದಿಂದ ಸ್ಟಾರ್ಟ್ ಮಾಡಿರಿ. 2 2s 2 1s 0 ಎಷ್ಟಿಸ್ 2 1s 0, 2 5s 5 ಇದ್ದರೆ 5ದಿಂದ ಸ್ಟಾರ್ಟ್ ಮಾಡಬೇಕು. ಹೌದಾ? 5 2s 10, 5 1s 5, ನೆಕ್ಸ್ಟ್ 7 3s 21, 3 1s 3. ಓಕೆ, ಇಲ್ಲಿ ಯಾವಾಗ ಭೀ 2 ಡಿಜಿಟ್ ತೊಗೊಂಡಿವಿ ಅಂತಂದ್ರೆ 0 ತೊಗೋಬೇಕು, ನೆನಪಿರಲಿ. ಹೌದಾ?
ಎರಡು ಲಾಸ್ಟ್ 2 ಡಿಜಿಟ್ ಅಥವಾ ನಡವರ್ಕ್ ಮಿಡಲ್ ಟರ್ಮ್ದಾಗ ಏನಾದರೂ 2 ಡಿಜಿಟ್ ತೊಗೊಂಡ್ರಿ ಅಂತಂದರೆ 0 ಕೊಟ್ಟು ನಾವು ಮುಂದಿನ ಕ್ಯಾನ್ಸಲ್ ಮಾಡ್ಕೋಬೇಕು. 2 5 10. ಓಕೆ, ಇದ್ರದ್ದೆಲ್ಲ ಫ್ಯಾಕ್ಟರ್ಸ್ ಯಾವ ರೀತಿ ಬರೀಬೇಕು ಅಂತಂದರೆ ಇಲ್ಲಿ ನೋಡ್ರಿ ಈಸಿಯಾಗಿ ಫಸ್ಟ್ ಇದ್ರ ಫ್ಯಾಕ್ಟರ್ಸ್ ಬರೀಬೇಕು. ಹೌದಾ, ಯಾವ ಥರ ಅಪ್ಪ ಅಂದ್ರೆ ನೋಡ್ರಿ ಇದ್ರ 66 ಫ್ಯಾಕ್ಟರ್ಸ್ ಇಲ್ಲಿ ಮುಂದ್ಬೇಕಾರೆ 2 × 3 × 11 ರೈಟಾ. ನೆಕ್ಸ್ಟ್ 420 ಫ್ಯಾಕ್ಟರ್ಸ್ ಯಾವ 2 2 ನೆಕ್ಸ್ಟ್ ಸ್ಮಾಲರ್ 5 7 ಬೇಕೈತಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಫಸ್ಟ್ ಹೈಯೆಸ್ಟ್ ಯಾವ ನಂಬರ್ ಅದ ನೋಡ್ರಿ ಕಾಮನ್ ಆಗಿರ್ತಕ್ಕಂಥ ನೋಡ್ರಿ ಎರಡು ಕಡೆ ಇಲ್ಲಿ 2 ಅದ ಇಲ್ಲಿ 2 ಅದ ಇಲ್ಲಿ ಅದ ಇಲ್ಲಿ ಇಲ್ಲ. ಹೌದಾ, ಇದ್ರಾಗ ಜಾಸ್ತಿ 2 ರಿಪೀಟ್ ಆಗಿದೆ ಇದ್ರಾಗದ. ಹೌದಾ, ಇದ್ರಾಗ ಜಾಸ್ತಿ ರಿಪೀಟ್ ಆಗ್ಯದ. ಅದಕ್ಕಾಗಿ ನಾವು ಫಸ್ಟ್ ಏನಪ್ಪ ಅಂದರೆ ರಿಪೀಟ್ ಆಗಿ ನಂಬರ್ ಬರ್ಕೋಬೇಕಿದೆ LCM. ಹೌದಾ, 2 ಆಯ್ತು. ನೆಕ್ಸ್ಟ್ ಇಲ್ಲಿ 3 ಇದೆ ಇಲ್ಲಿ 3 ಇದೆ. ಹೌದಾ, ಎರಡು ಕಡೆ 3 ಇದ್ರೆ 1 3 ಬರ್ಕೋಬೇಕು ನಾವು. ಹೌದಾ, ಎರಡು ಕಡೆ ಇದೆ ಕಾಮನ್ 1 ಬರ್ಕೋ. ಇಲ್ಲಿ 5 ಅದ ಈ ಕಡೆ ಎಲ್ಲದ 5 ಇಲ್ಲ ಅಂತಂದ್ರೆ ಅದು 1 ಟೈಮ್ ಇದ್ರೂ ಬರ್ಕೋಬೇಕು. 2 ಟೈಮ್ಸ್ ಇದ್ರೆ 1 ಟೈಮ್, ಎರಡು ಕಡೆ ಇದ್ದಾಗ 1 ಟೈಮ್ ಬರ್ರಿ, ಎರಡು ಇರಲಿಲ್ಲ ಅಂತಂದ್ರೂ ಬರ್ಕೋಬೇಕಿದು. ನೆಕ್ಸ್ಟ್ 5 ನೆಕ್ಸ್ಟ್ ಯಾವುದು 7 ಈ ಕಡೆ ಇಲ್ಲ 7 ಬರ್ಕೋರಿ. ನೆಕ್ಸ್ಟ್ ಇಲ್ಲಿ 11 ಅದ ಇಲ್ಲಿ 11 ಇಲ್ಲ ಅಂತಂದ್ರೆ 1 ಟೈಮ್ 11 ಬರ್ಕೋಬೇಕು. ಬರ್ಕೊಂಡು ಏನಪ್ಪ ಅಂದ್ರೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿರಿ. 2 2 4 4 3 12 12 5 60 60 × 7 6 × 42 0 ಆಸ್ 420 420 × 11 ಎಲ್ಲ ನೋಡ್ರಿ 420 ಮಲ್ಟಿಪ್ಲಿಕೇಶನ್ ಮಾಡಬೇಕು ಇಂಟು 11 ಇತ್ತು ಅಂತಂದ್ರೆ ಸಿಂಪಲ್ಲಾಗಿ 4 ಮತ್ತು 2 ಬರ್ಕೋರಿ. ಜಸ್ಟ್ ಆ್ಯಡ್ ಮಾಡಿರಿ, ಬರ್ಕೋರಿ 0 ಇಲ್ಲಿ ಬರ್ಕೋರಿ. ಇಂಥ 4 6 2 0 ಆಯಿತಾ. 11 ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಫಸ್ಟ್ ಲಾಸ್ಟ್ ಬರ್ಕೊಂಡು ಎರಡು ನಂಬರ್ ಪ್ಲಸ್ ಮಾಡಿ ಬರ್ಕೋಬೇಕು. ನೆಕ್ಸ್ಟ್ ನೋಡ್ರಿ SF ಫೈಂಡ್ ಮಾಡ್ಬೇಕಾಯ್ತು ಅಂದ್ರೆ ಕಾಮನ್ ನೋಡ್ಬೇಕಿಲ್ಲ. ಜಸ್ಟ್ ಎರಡರದಾಗ ಕಾಮನ್ ಯಾವುದು 2 ಕಾಮನ್ ಅದ. ಹೌದಾ, ಇಲ್ಲಿ 2 ಅದ ಇಲ್ಲಿ 2 ಅದ 1 ಟೈಮ್ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ 3 ಅದ ಇಲ್ಲಿ 3 ಅದ 3 ಕಾಮನ್ ಬರ್ಕೊಂಡ್ವಿ ಆಯಿತಾ. ಮತ್ತೆ ಯಾವ್ದು ನೆಕ್ಸ್ಟ್ ನಂಬರ್ ಯಾವ ಕಾಮನ್ ಇಲ್ಲ 2 3 6. ಇದು SF ನೋಡ್ರಿ. LCM SF ಫೈಂಡ್ ಮಾಡ್ಬೇಕಾದ್ರೆ ಒಂದು ರೂಲ್ ಇದು. ಹೌದಾ, ನಾವು ಕಾಮನ್ ಫ್ಯಾಕ್ಟರ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಎಕ್ಸ್ಪ್ರೆಸ್ ಮಾಡ್ಕೇಸಿಂದ್ರೆ ಅದಾಗ LCM ಹೈಯೆಸ್ಟ್ ಇದೆಯಲ್ಲ ಬರ್ಕೋಬೇಕು. ಆಮೇಲೆ ಯಾವ್ದು ಕಾಮನ್ ಇಲ್ಲ ಅಂತ ಅಷ್ಟೂ ಬರ್ಕೋಬೇಕಿದ್ರಾಗ ಲೀಸ್ಟ್ ಕಾಮನ್ ಮಲ್ಟಿಪಲ್. ಹೌದಾ, ನೆಕ್ಸ್ಟ್ SF ಏನಪ್ಪ ಅಂದ್ರೆ ಮೇನ್ ಕಾಮನ್ ಆಗಿರ್ತಕ್ಕಂಥದ್ದಷ್ಟೇ ಬರ್ಕೋಬೇಕು. ಇದು SF. ಓಕೆ, ನೆಕ್ಸ್ಟ್ ರಿಲೇಷನ್ ಬಿಟ್ವೀನ್ LCM ಆ್ಯಂಡ್ SF. ಸಿ first number into second number equal to LCM into SCF. Okay, how to remember? First A into B equal to LCM into SCF. How to find out this? First LCM, say first number second number given here. First number 66, second number 420, right? First number second number equal to LCM. We have to find out LCM. We write LCM as it is. SF given here. What is the SF here? 6. So 66 into 420. See here multiplication is there. You have to take here denominator divided by 6. LCM. Right? Do the cancellation here. 6 1 get cancelled. 420. 42. How to multiply this? Same. 11 into 420. How to multiply 4? 4 right as it is, 2 right as it is, 4 plus 2 6, right? 0 as it is. Multiply by 11. Any number multiply by 11. How to write first and last number? You add and write in middle. You write 0. This is the LCM of two numbers. How to any number you have to find out. This is the easiest way to find out the LCM and SCM. Any number two numbers given means you have to find out the LCM or SCM. Okay, this is the easiest way. See next, prove that root 2 is irrational. ನೋಡ್ರಿ 3 marks ಫಿಕ್ಸ್ ಕ್ವಶನ್ ಇದು. ಅದು ರೂಟ್ 2 ಇರಲಿ ರೂಟ್ 5 ಇರಲಿ ರೂಟ್ 7 ಇರಲಿ ಯಾವುದೇ ಕೊಟ್ಟರು ಪ್ರೂವ್ ಯಾವ ರೀತಿ ಮಾಡಬೇಕು ಅಂತಂದರೆ ಈಗ ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಬೇಕು. ಹೌದಾ, ಇದು ಇರ್ಯಾಷನಲ್ ಅಂತ ಯಾವ ರೀತಿ ಪ್ರೂವ್ ಮಾಡ್ಬೇಕಂತಂದರೆ ಅದಕ್ಕೆ ಫಸ್ಟ್ ನಾವಪ್ಪ ಅಂದರೆ ಇದಕ್ಕೊಂದು ಮೆಥಡ್ ಅದ. ಇದು ಫಸ್ಟ್ ಒಂದು ಸ್ಟೆಪ್ಸ್ಗಳು ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಯಾವುದೇ ನಂಬರ್ ಕೊಟ್ಟರು ನಾವು ಸೇಮ್ ಫಾಲೋ ಮಾಡ್ಕೋಬೇಕು. ಹೌದಾ,
ಅದಕ್ಕೆ ಫಸ್ಟ್ ಆಗಪ್ಪ ಅಂದ್ರೆ ರೂಟ್ 2 ಫಸ್ಟ್ ನೋಡ್ರಿ ಲೆಟ್ ಅಸ್ ಅಸ್ಯೂಮ್ ದ ಕಾಂಟ್ರಾರಿ ದಟ್ ರೂಟ್ 2 ಈಸ್ ರ್ಯಾಷನಲ್ ಅಂತ ನಾವು ಅಸ್ಯೂಮ್ ಮಾಡ್ಬೇಕು ಫಸ್ಟ್. ಹೌದಾ? ಫಸ್ಟ್ ಸ್ಟೆಪ್. ಸೆಕೆಂಡ್ ಅಪ್ಪ ರೂಟ್ 2 ಇಸ್ ಎ ಬೈ ಬಿ ಫಾರ್ಮ್ ರ್ಯಾಷನಲ್ ನಂಬರ್ನಾಗ ಈ ಥರ ಬರಿತೀವಿ ನಾವು. ರ್ಯಾಷನಲ್ ನಂಬರ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ಆರ್ ಎ ಬೈ ಬಿ. ಹೌದಾ? ಎ ಆ್ಯಂಡ್ ಬಿ ಆರ್ ಕೋ ಪ್ರೈಮ್ ನಂಬರ್ಸ್. ಎ ಆ್ಯಂಡ್ ಬಿ ಆರ್ ಕೋ ಪ್ರೈಮ್ ನಂಬರ್. Say squaring on both side. You take square both side. Then square or root get cancel. B square right as it is. A square right as it is. Then a square is divisible by 2. A square is divisible by 2. A is also divisible by 2. A is also divisible by 2. I have to write the equation number 1. Then a equal to take 2c. C is an integer. You take any integer c. C is any integer. C same squaring on both side again. 2c substitute the values 2c here in place of a. Substitute the values. This a value have to substitute in this equation number 1. In place of a have to write 2c square. ಹೌದಾ? ಈ a ಇದ್ದಲ್ಲಿ ಏನಪ್ಪಾ ಅಂದ್ರೆ ಈ 2c ಸಬ್ಸ್ಟಿಟ್ಯೂಟ್ ಮಾಡ್ಕೋರಿ, ಈ ಸ್ಕ್ವೇರ್ ಮಾಡ್ಕೋರಿ. ಸ್ಕ್ವೇರ್ ಮಾಡಿದ್ರೆ ಏನಾಗ್ತದೆ 2 2 ಜ 4 ಆಗ್ತದೆ. c ಸ್ಕ್ವೇರ್ ಅಷ್ಟಿಸ್ ಬರ್ಕೋರಿ. ಇಲ್ಲಿ ಏನಪ್ಪಾ ಅಂದ್ರೆ ಕ್ಯಾನ್ಸಲ್ ಮಾಡಿ 2 1 ಜ 2 2 ಜ ಕ್ಯಾನ್ಸಲ್ ಆಗ್ತದೆ. ಹೌದಾ? 1 ಜ 2 2 ಜ b ಸ್ಕ್ವೇರ್ equal to 2c square ಆಯ್ತು. b square is divisible by 2. b is also divisible by 2. We having common factor. ನಾವು ಏನು ಕರಿತೇವೆ ಸೊ ದ